ಬಿಹಾರದ ವಿಧಾನಸಭಾ ಚುನಾವಣಾ ಫಲಿತಾಂಶವು ಹೊರಬಿತ್ತು. ಎನ್ಡಿಎ ಅಲ್ಲಿ ಅಧಿಕಾರಕ್ಕೆ ಬರುವ ತವಕದಲ್ಲಿದೆ. ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಸದ್ಯದಲ್ಲೇ ಇನ್ನೇನು 2-3 ದಿನಗಳಲ್ಲಿ ಅಲ್ಲಿನ ನೂತನ ಮುಖ್ಯಮಂತ್ರಿಯಾಗಿ ಮತ್ತೆ ನಿತೀಶ್ ಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸುವ ಸಾಧ್ಯತೆಯೂ ಇದೆ. ಆದ್ರೆ ಈ ಎಲ್ಲ ಬೆಳವಣಿಗೆ ನಡುವೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ರಾಜಕೀಯ ಒಂದು ಚಟುವಟಿಕೆಗಳು ಮುಂದುವರಿತಿರುವಂತದ್ದು. ಪ್ರಮುಖವಾಗಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ರು. ಆದ್ರೆ ಮತ್ತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಿಢೀರಾಗಿ ದೆಹಲಿಗೆ ತೆರಳುವಂತದ್ದು. ಪ್ರಮುಖವಾಗಿ ಪೂರ್ವ ನಿಯೋಜಿತ ಅಂದ್ರೆ ಪ್ರವಾಸದ ಹಿನ್ನೆಲೆಯಲ್ಲಿ ಅವರು ಇವತ್ತು ದೆಹಲಿಗೆ ತೆರಳುವಂತದ್ದು. ಅದರಲ್ಲಿ ಮುಖ್ಯವಾಗಿ ಇವತ್ತು ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ, ಕಬ್ಬು ಬೆಳೆಗಾರರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಲಿರುವಂತದ್ದು. ಯಾಕಂದ್ರೆ ಇವತ್ತು ಮಧ್ಯಾಹ್ನ 1:30 ನಂತರ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಮಯವನ್ನ ನಿಗದಿ ಮಾಡಿರುವಂತದ್ದು. ಈ ಹಿಂದೆ ಅಂದ್ರೆ ಯಾವಾಗ ರಾಜ್ಯದಲ್ಲಿ ಒಂದು ಕಬ್ಬು ಬೆಳೆಗಾರರ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತೋ ಆಗ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಖುದ್ದಾಗಿ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಈಗ ನಾವು ಸದ್ಯಕ್ಕೆ ತಾತ್ಕಾಲಿಕವಾಗಿ 3,300 ಕೊಡುವ ಪ್ರಯತ್ನವನ್ನು ಮಾಡ್ತೀವಿ, ಆದ್ರೆ ಇದಕ್ಕೆ ಹೆಚ್ಚಿನ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಸಮಯಾವಕಾಶ ಕೇಳ್ತೀನಿ ಅನ್ನೋ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗುವ ಒಂದು ಯೋಜನೆಯನ್ನು ರೂಪಿಸಿಕೊಂಡು, ಆದ್ರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಸ ರಾಜಕೀಯ ದಾಳಕ್ಕೆ ಕೈ ಹಾಕಿರುವಂತೆ ಕಂಡು ಬರ್ತಾ ಇರುವಂತೆ. ಯಾಕಂದ್ರೆ ಇವತ್ತು ಬೆಂಗಳೂರಿನಿಂದ ದೆಹಲಿಗೆ ಹೋಗುವ ಸಂದರ್ಭದಲ್ಲಿ ಕೈ ನಾಯಕರನ್ನ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿರುವಂತದ್ದು. ಪ್ರಮುಖವಾಗಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಜೊತೆಗೆ ಮುಖ್ಯ ಸಚೇತಕ ಅಂದ್ರೆ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ್ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಶಾಸಕ ಎ ಎಸ್ ಪೊನ್ನಣ್ಣ ಇವರು ಮುಖ್ಯಮಂತ್ರಿಯವರ ಜೊತೆ ತೆರಳುವಂತದ್ದು. ಆದ್ರೆ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಡುವ ಮುನ್ನ ಮಾಜಿ ಸಚಿವ ರಾಜಣ್ಣ ಅವರು ಭೇಟಿಯಾಗಿ ಏನ್ ಸಾಹೇಬ್ರೆ ಸಭೆ ಮಾಡ್ತಿದ್ದೀರಿ, ಏನೇನ್ ವಿಶೇಷ ಅನ್ನೋ ಮಾತುಗಳನ್ನ ಆಡಿದ್ರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಬಾರೋ ರಾಜಣ್ಣ ಹೋಗಿ ಬರೋಣ ದೆಹಲಿಗೆ ಅನ್ನೋ ಮಾತನ್ನ ಹೇಳಿದ್ರು. ಆದ್ರೆ ಬೇಡ ಸಾಹೇಬ್ರೆ, ಹೈಕಮಾಂಡ್ ಎಲ್ಲ ಈಗೇನು ಸದ್ಯಕ್ಕೆ ಬೇಡ ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಎಲ್ಲೋ ಒಂದ್ ಕಡೆ ರಾಜಣ್ಣ ಅವರು ಹೈಕಮಾಂಡ್ ಮೇಲೆ ಮುನಿಸಿಕೊಂಡ್ರ ಅಥವಾ ಮುನಿಸಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆಗಳು ಸಹ ಇದೀಗ ಸಹಜವಾಗಿ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನವೆಂಬರ್ ಕ್ರಾಂತಿ ಚರ್ಚೆ ನಡೀತಿರುವ ಸಂದರ್ಭದಲ್ಲಿ ಹೈಕಮಾಂಡ್ ಅನ್ನ ಒಂದು ಸುತ್ತಾಗಿ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚಿಸುವಂತಿರ್ತು. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಕೆಲವು ಪ್ರಮುಖವಾದ ಚರ್ಚೆಗಳನ್ನ ಸಹ ಅಂದ್ರೆ ವಿಚಾರಗಳನ್ನ ಪ್ರಸ್ತಾಪಿಸಿ ಅವರಿಂದ ಸಲಹೆಯನ್ನ ಪಡೆದುಕೊಂಡಿರುವಂತದ್ದು. ಆದ್ರೆ ಆ ವೇಳೆಯಲ್ಲಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸೂಚನೆ ನೀಡಿದ್ರು, ಯಾವ ಸಂದರ್ಭದಲ್ಲಿ ಅಂದ್ರೆ ನೀವು ಇನ್ನು ನೆಕ್ಸ್ಟ್ 2-3 ದಿನಗಳಲ್ಲಿ ಯಾವಾಗ ಖರ್ಗೆ ಅವರನ್ನ ಭೇಟಿ ಆಗ್ತಿರೋ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ, ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಅಂದ್ರೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಸೇರಿದಂತೆ ಹಲವು ನಾಯಕರನ್ನ ನೀವು ಭೇಟಿಯಾಗಿ ಚರ್ಚೆ ಮಾಡಿದ ನಂತರ ಒಂದು ಅಂತಿಮ ನಿರ್ಧಾರಕ್ಕೆ ನೀವು ಬನ್ನಿ ಎಂಬ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ರು. ಆದರೆ ಈ ಎಲ್ಲದರ ನಡುವೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಖರ್ಗೆ ಅವರನ್ನ ಭೇಟಿ ಆಗುವ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು ನೋಡಿದಾಗ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸುತ್ತಿನ ಮಾತುಕತೆಯನ್ನಂತೂ ಹೈಕಮಾಂಡ್ ನಾಯಕರ ಜೊತೆ ಮಾಡಿರುವಂತದ್ದು. ಆದರೆ ಇದೀಗ ಅಂತಿಮವಾಗಿ ಹೈಕಮಾಂಡ್ ಅಂದ್ರೆ ಖರ್ಗೆ ಅವರ ಭೇಟಿಯ ಬಳಿಕ ಮತ್ತೆ ಯಾವ ಸೂಚನೆಯನ್ನ ನೀಡಲಾಗ್ತದೆ ಹೈಕಮಾಂಡ್ ಕಡೆಯಿಂದ ಅನ್ನೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಈ ನಡುವೆಯೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಳು ನಡೀತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 8 ರಿಂದ 12 ಸಚಿವರನ್ನ ಕೈಬಿಟ್ಟು ಅಲ್ಲಿ ಹೊಸ ಮುಖಗಳಿಗೆ ಅಥವಾ ಹಿರಿಯರಿಗೆ ಒಂದು ಆದ್ಯತೆ ನೀಡಬೇಕಾದ ಒಂದು ಚರ್ಚೆಗಳು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿತಿರುವಂತದ್ದು. ಯಾಕಂದ್ರೆ ಈಗಾಗಲೇ ತಮ್ಮ ಇಲಾಖೆಗಳಲ್ಲಿ ಕಳಪೆ ಪ್ರದರ್ಶನ ಮಾಡಿರುವ, ಜೊತೆಗೆ ಜನರ ಜೊತೆ ಸಂಪರ್ಕವನ್ನು ಹೊಂದಿರದ, ಪಕ್ಷಕ್ಕೆ ಯಾವುದೇ ರೀತಿಯಾದ ಕೊಡುಗೆಯನ್ನ ನೀಡದ ಸಚಿವರನ್ನ ಕೈ ಬಿಡುವ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಪಟ್ಟಿಯನ್ನ ಸಹ ಸಿದ್ಧಪಡಿಸಿಕೊಂಡಿರುವಂತದ್ದು. ಈ ಪಟ್ಟಿಯು ಸಹ ಇದೀಗ ಹೈಕಮಾಂಡ್ ಕೈ ಸೇರಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಅಂದ್ರೆ ಸಚಿವರಾಗಿರುವವರಲ್ಲಿಗೆ ದವಡವ ಶುರುವಾಗಿರುವಂತದ್ದು, ಜೊತೆಗೆ ನೂತನವಾಗಿ ಸಚಿವ ಸ್ಥಾನದ ಒಂದು ಬಯಕೆ ಇಟ್ಕೊಂಡಿರೋರಲ್ಲಿ ಏನೋ ಒಂದು ಹೊಸ ಚಿಗುರು ಮೂಡಿದಂತ ಆಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ನೋಡಿದಾಗ ಇದೀಗ ಸದ್ಯದಲ್ಲೇ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ, ಪ್ರಧಾನಿಯವರ ಭೇಟಿಯ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಯಾವ ರೀತಿಯಾದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ ಅನ್ನೋದು ಸಾಕಷ್ಟು ಪ್ರಶ್ನೆಯಾಗಿರುವಂತದ್ದು. ಕಾಂಗ್ರೆಸ್ ನಾಯಕರಲ್ಲೂ ಸಹ ಈ ಕುರಿತು ಒಂದು ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಮತ್ತೆ ಮನೆ ಹಾಕ್ತಾರಾ, ಡಿ.ಕೆ. ಶಿವಕುಮಾರ್ ಹೇಳಿದಂತೆ ಕೇಳ್ತಾರ, ಡಿ.ಕೆ. ಶಿವಕುಮಾರ್ ಸೂಚಿಸಿರುವ ವ್ಯಕ್ತಿಗಳನ್ನ ಅಥವಾ ಸೂಚಿಸಿರುವ ಶಾಸಕರನ್ನ ಸಚಿವರನ್ನಾಗಿ ಮಾಡ್ತಾರ ಅನ್ನೋ ಚರ್ಚೆಗಳು ಸಹ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವಂತದ್ದು. ಎಲ್ಲವನ್ನ ನೋಡಿದಾಗ ಹೈಕಮಾಂಡ್ ಈಗಾಗಲೇ ಇನ್ನೊಂದು ಪ್ರಮುಖವಾದ ವಿಚಾರವನ್ನ ನೋಡ್ಬೇಕಾದ್ರೆ, ಈಗಾಗಲೇ ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೇಳಿರುವಂತದ್ದು, ಕೆಪಿಸಿಸಿ ಅಧ್ಯಕ್ಷ ಪಟ್ಟಕ್ಕೆ ನಾನು ರಾಜೀನಾಮೆ ಕೊಡಲ್ಲ,
ನಾನು ಮಾಡಬೇಕಾದ ಕೆಲಸಗಳು ಸಾಕಷ್ಟಿವೆ. ಜಿಲ್ಲೆಗೊಂದರಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯಗಳನ್ನ, ಕಚೇರಿಗಳನ್ನ ಅದನ್ನು ಉದ್ಘಾಟನೆ ಮಾಡಬೇಕಾಗಿದೆ. ಜಿಲ್ಲೆಗೊಂದರಂತೆ ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನ ತೆರೆಯಬೇಕಾಗಿದೆ. ಈ ಎಲ್ಲ ಕೆಲಸಗಳ ಜವಾಬ್ದಾರಿ ನನ್ನ ಮೇಲಿದೆ, ನಾನೇ ಮಾಡಬೇಕು. ಹೀಗಾಗಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕಂದ್ರೆ ಈಗಾಗಲೇ ಸಿಎಂ ಅವರಿಗೆ ಅಧಿಕಾರ ಇದೆ. ಅವರು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವರು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಇದ್ರ ಬಗ್ಗೆ ನಾನು ಗಮನ ಹರಿಸಲ್ಲ ಅನ್ನೋ ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿರುವಂತದ್ದು. ಆದರೆ ಸಹಜವಾಗಿ ರಾಜಕಾರಣದಲ್ಲಿ ಅವರು ಸಹ ಒಂದು ತಮ್ಮದೇ ಆದ ಒಂದು ಪಕ್ಷಕ್ಕೆ ಕೊಡುಗೆ ನೀಡಿರುವಂತ ನಾಯಕರಾಗಿದ್ದಾರೆ. ಅವರ ಮಾತುಗಳು ಸಹ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಪ್ರಭಾವವನ್ನ ಬೀರುತ್ತವೆ. ಈ ನಿಟ್ಟಿನಲ್ಲಿಯೂ ಸಹ ಸಾಕಷ್ಟು ರಾಜ್ಯದಲ್ಲಿ ಅಂದ್ರೆ ಶಾಸಕರಾದವರಲ್ಲಿ ಸಚಿವರಾಗುವ ಬಯಕೆ ಸಾಕಷ್ಟು ಮೂಡ್ತಾ ಇರುವಂತದ್ದು. ಎಲ್ಲವನ್ನ ನೋಡಿದಾಗ ಹೈಕಮಾಂಡ್ ಭೇಟಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದಿನ ದೆಹಲಿ ಭೇಟಿಯು ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಅದರಲ್ಲೂ ಸಚಿವರಾಗುವವರಲ್ಲಿ ಸಾಕಷ್ಟು ಒಂದು ಹೊಸ ಹುರುಪನ್ನ ತಂದುಕೊಟ್ಟಿದೆ. ಜೊತೆಗೆ ಯಾವ ಸಚಿವರಾಗಿದ್ದಾರಲ್ಲ, ಈಗ ಯಾರ ಕಳಪೆ ಪ್ರದರ್ಶನ ಮಾಡಿದಾರೆ ಅವರಲ್ಲಿ ಒಂದ್ ಸ್ವಲ್ಪ ಡವಡವ ಶುರುವಾಗಿರುವಂತದ್ದು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯನವರು ದೆಹಲಿಯಿಂದ ಯಾವ ಸಂದೇಶವನ್ನ ಹೊತ್ತು ರಾಜ್ಯಕ್ಕೆ ಬರ್ತಾರೆ, ಯಾವ ಸಂದೇಶದೊಂದಿಗೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ತಣಿಸ್ತಾರೆ, ಒಂದು ವೇಳೆ ಸಚಿವ ಸಂಪುಟದ ವಿಸ್ತರಣೆಗೆ ಮುಂದಾದ್ರೆ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ತಾರೆ, ಯಾರ್ಯಾರಿಗೆ ಕೋಕ್ ಕೊಡ್ತಾರೆ ಅನ್ನೋ ಕುತೂಹಲವು ಸಾಕಷ್ಟು ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಿರುವಂತದ್ದು. ಈ ಎಲ್ಲ ವಿಚಾರವನ್ನ ನೋಡಿದಾಗ ಸಚಿವ ಸಂಪುಟದ ವಿಸ್ತರಣೆ ಸದ್ಯದ ಸಂದರ್ಭದಲ್ಲಿ ಸಾಧ್ಯ ಇಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿರುವಂತದ್ದು. ಯಾಕಂದ್ರೆ ಸಂಕ್ರಾಂತಿಯ ನಂತರ ಈ ರೀತಿಯ ಒಂದು ಪ್ರಕ್ರಿಯೆಗಳಿಗೆ ಹೈಕಮಾಂಡ್ ಚಾಲನೆ ನೀಡುವ ಲೆಕ್ಕಾಚಾರವೂ ಸಹ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನವೆಂಬರ್ 26ರ ಬಳಿಕ ಯಾವುದೇ ರೀತಿಯಾದ ಚರ್ಚೆಗಳು ನಡೆಯಬಹುದು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಿರುವಂತದ್ದು. ಸದ್ಯದ ಮಟ್ಟಿಗೆ ಗಮನಿಸಬೇಕಾದ್ರೆ ನಾಯಕತ್ವ ಬದಲಾವಣೆ ಅಥವಾ ಆಗ್ಲಿ, ಸಿಎಂ ಬದಲಾವಣೆ ಆಗ್ಲಿ, ಈ ರೀತಿಯ ಯಾವುದೇ ಚರ್ಚೆಗಳಿಗೆ ಹೈಕಮಾಂಡ್ ಮುನ್ನುಡಿಯನ್ನ ಬರೆದಂತೆ ಕಾಣ್ತಾ ಇಲ್ಲ. ಯಾಕಂದ್ರೆ ಬಿಹಾರದಲ್ಲಿಯೇ ಸೋಲಿನ ರುಚಿಯಿಂದ ಇದುವರೆಗೆ ಹೈಕಮಾಂಡ್ ಸೋಲಿನಲ್ಲಿ ಯಾವ ಹೊಡೆತವನ್ನ ಬಿದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಅದರಿಂದ ಇನ್ನೂ ಹೈಕಮಾಂಡ್ ಆಗ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗ್ಲಿ ಎದ್ದು ಬಂದಿಲ್ಲ. ಬಿಹಾರದಲ್ಲಿ ಮಕಾಡೆ ಮಲಗಿರುವ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಲ್ಲಿ ಪುಟ್ಟಿದೇಳಿಸಬೇಕು ಯಾವ ರೀತಿಯಾಗಿ ನಾವು ಅನ್ನೋ ಲೆಕ್ಕಾಚಾರದಲ್ಲಿ ಅಲ್ಲಿನ ನಾಯಕರು ಇರುವಂತದ್ದು. ಆದ್ರೆ ಈ ನಡುವೆ ಈ ಎಲ್ಲ ಟೆನ್ಷನ್ ಗಳ ನಡುವೆ ರಾಜ್ಯದ ಒಂದು ಸಂಪುಟ ವಿಸ್ತರಣೆ ಆಗಲಿ ಅಥವಾ ಸಿಎಂ ಬದಲಾವಣೆಗೆ ಹೈಕಮಾಂಡ್ ಒಲವನ್ನ ತೋರಿಲ್ಲ. ಆದರೆ ಸಂಕ್ರಾಂತಿಯ ಬಳಿಕ ಈ ಕುರಿತು ಚರ್ಚೆಗಳು ನಡೆಯಬಹುದು, ಈ ಕುರಿತು ಪ್ರಕ್ರಿಯೆಗಳು ನಡೆಯಬಹುದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಮೂಲಗಳ ಮಾಹಿತಿ ಆಗಿರುವಂತದ್ದು. ಒಟ್ಟಾರೆ ನೋಡಿದಾಗ ಸಿದ್ದರಾಮಯ್ಯನವರು ದೆಹಲಿ ದಂಡಯಾತ್ರೆಯಲ್ಲಿ ಯಾವ್ಯಾವ ಪ್ರಮುಖವಾದ ಸೂಚನೆಗಳನ್ನು ತೆಗೆದುಕೊಂಡು ಬರ್ತಾರೆ, ಯಾವ್ಯಾವ ನಿರ್ಧಾರಗಳನ್ನ ಮಾಡ್ತಾರೆ, ಇನ್ಯಾವ ಕುತೂಹಲಕಾರಿ ಸಂಗತಿಗಳನ್ನ ಹೊತ್ತುಕೊಂಡು ರಾಜ್ಯಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ಒಂದು ಸಂಚಲನದ ವಿಷಯವಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.